ನಿಮ್ಮ ಮಕ್ಕಳು ಪ್ರಶ್ನೆ ಮಾಡ್ಯಾರ ಇವಳೇ ಮಾಡ್ಯಾರ ಪ್ರಶ್ನೆ ಅಂದ್ರೆ ಏನ್ ಮಾಡ್ಯಾರ್ರಿ? ವಾಲಿ ಬಂದು ಕಸಗೊಂಡವಾದ ಸುಗ್ರೀವನ ಹೆಂಡತಿ. ಹೌದಲ್ರಿಪ್ಪ? ಅದಕ್ಕೆ ರಾಮಾಯಣ ಬಾಳ ಓದಂಕ ಓದ್ಯಾಳ ಅಕ್ಕ. ಹೌದು ಹೌದ್ರಿಪ್ಪ. ಯಾಕ ನಿನ್ನ ಪ್ರಶ್ನೆ ಹೆಂಗಾಗ್ಯದಪ್ಪ ಅಂತ ಕೇಳಿದ್ರೆ ಏನ್ ಹೇಳ್ರಿ ಸರ್? ವಾಲಿ ಸುಗ್ರೀವ ಇಬ್ರು ಅಣ್ತಮ್ಮ ಇರ್ತಾರೆ. ಹೌದಲ್ರಿಪ್ಪ? ಇಬ್ರು ಅಣ್ತಮ್ಮ ಹೆಂಗಿರ್ತಾರಪ್ಪ ಅಂತ ಕೇಳಿದ್ರ ಹೆಂಗಿರ್ತಾರ್ರಿ? ಬಹಳ ಬಲಾಢ್ಯ ಸೂರ್ಯವಂತರು ಇರ್ತಾರೆ. ಹೌದಲ್ರಿಪ್ಪ? ಅವರಂತ ಶಕ್ತಿವಂತರು ಯಾರು ಇರುವುದಿಲ್ಲ. ಹೌದಲ್ರಿ ಸರ್? ಪ್ರಕಾರ ಅರಣ್ಯದೊಳಗೆ ಬ್ಯಾಟಿ ಆಡ್ಲಕ್ ಹೋಗಿರ್ತಾರೆ. ಏನಕ್ಕದ್ರಿಪ್ಪ ಅದ? ಅಲ್ಲಿ ಮಾಯಾ ರೂಪದಾಗಿರ್ತಕ್ಕಂತ ಒಂದು ರಾಕ್ಷಿ ಗಟ್ಟಿ ಬರ್ತದವರಿಗೆ. ಹೌದಲ್ರಿ ಸರ್? ರಾಕ್ಷಿ ಬೆಳೆದು ಇಬ್ರು ಹೊಡಿಬೇಕಂತ ಗಂಗತ್ತಿ ಹೋಗ್ತಾರ. ಅವಾಗ ಏನಕ್ಕದ್ರಿಪ್ಪ? ಆ ರಾಕ್ಷಿ ಹೋಗಿ ಒಂದು ಗವಿ ಸೇರ್ತದೆ. ಹೌದಲ್ರಿಪ್ಪ? ಆ ರಾಕ್ಷಿ ಹೋಗಿ ಗವಿ ಸೇರ್ತದ. ಅಲ್ಲಿ ವಾಲಿ ಆ ಗವಿ ಒಳಗ ಆ ರಾಕ್ಷಿ ಬೆನ್ನತ್ತಿಗೆ ಗವಿ ಒಳಗ ಅವನು ಹೋಗಿ ಬಿಡ್ತಾನ. ವಾಲಿ ಹೋಗಿ ಬಿಡ್ತಾನೆ. ವಾಲಿ ಒಳಗೆ ಹೋಗ್ತಾನೆ. ಗವಿ ಒಳಗ ಸುಗ್ರೀವ ಹೊರಗಿರ್ತಾನ. ಹೌದಲ್ರಿಪ್ಪ? 3-4 ದಿನ ಅಲ್ಲ 3-4 ತಿಂಗಳಾದ್ರೂ ಬಿಟ್ಟು ಹೊರಗೆ ಬರಲಿಲ್ಲ. ವಾಲಿ ಗವಿ ಬಿಟ್ಟು ಹೊರಗೆ ಬರಲಿಲ್ಲ. ಹೊರಗೆ ಬರಲಿಲ್ಲಪ್ಪ ತಿಳ್ಕೊಂಡು ಅಲ್ಲೇ ಸತ್ತಾನ ಮಾಡ ತಿಳ್ಕೊಂಡು ಆ ರಾಕ್ಷಿ ಏನ್ ಮಾಡ್ತಪ್ಪ ಅಂದ್ರೆ ತನ್ನ ಅಣ್ಣ ಗವಿ ತೆಗೆದು ಶಬ್ದ ಮಾಡ್ತಂತ. ನೆಳದಂಗ ಹೌದಲ್ರಿಪ್ಪ? ತಿಳ್ಕೊಂಡ ನಮ್ಮ ಅಣ್ಣ ಒಳಗೆ ಸತ್ತ. ಅದಕ್ಕ ಇನ್ನು ಹೊರಗೆ ಬಂದು ಇನ್ನು ನಾನು ಸಾಯ್ತ ತಿಳ್ಕೊಂಡು ಆ ಗವಿ ಬಾಗಿಲಿಗೆ ದೊಡ್ಡ ಕಲ್ಲು ಒಟ್ಟಿ ಬ್ಯಾಕ್ ಮಾಡಿ ಬಿಡ್ತಾನ ಅವನ ಗವಿಯನ್ನ. ಹೌದಲ್ರಿಪ್ಪ? ಬ್ಯಾಕ್ ಮಾಡ್ತಾನ. 3 ತಿಂಗಳಾದ್ರೂ ಒಟ್ಟ ಅಣ್ಣ ಬರಲಿಲ್ಲ. ಸತ್ತೋದವ ಹೆಂಗ ಸತ್ತವ ತಿಳ್ಕೊಂಡ ಸರ್ ಬಂದು ಅಣ್ಣನ ಹೆಂಡತಿ ಕೂಡ ಸಂಸಾರ ಮಾಡಿ ರಾಜಭಾರ ಆಳ್ತಿರ್ತಾನ. ಹೌದಲ್ರಿಪ್ಪ? ಆವಾಗ ಬಲವಾಗಿರ್ತಕ್ಕಂಥ ಶಕ್ತಿ ಇರ್ತದ ಅಣ್ಣನ ಬಲ್ಲಿ. ಹೌದಲ್ರಿ ಸರ್? ವಾಲಿ ಬಲ್ಲಿ ಬಲಾಢ್ಯ ಶಕ್ತಿ ಇರ್ತಾರ. ಆ ಬಾಗಿಲಿ ಹೊಟ್ಟಿರ್ತಕ್ಕಂಥ ಗವಿಗೆಲ್ಲ ಗುಂಡು ತೆರೆದಿರ್ತಾನಲ್ಲ, ಆ ಗುಂಡು ಹೊತ್ತು ಹೊರಗೆ ಬರ್ತಾನ. ಹೌದಲ್ರಿಪ್ಪ? ಹೊರಗೆ ಬರುವಾಗ ತಮ್ಮ ಸುಗ್ರೀವ ಏನ್ ಮಾಡ್ತಿರ್ತಾನ? ಏನ್ ಮಾಡ್ತಾರ್ರಿ? ತನ್ನ ಹೆಂಡತಿ ತಗೊಂಡು ರಾಜಭಾರ ಮಾಡ್ತಿರ್ತಾನ. ಅವಾಗ ನೀ ತಿಳಿಲಾರ್ದನೆ ಅಣ್ಣ ಸತ್ತ ತಿಳ್ಕೊಂಡು ಅಣ್ಣ ಹಿಡ್ತಪ್ಪ ಅಂತಂದ್ರ ತಾಯಿ ಸಮಾನ. ಹೌದಲ್ರಿಪ್ಪ? ನಾನು ಹೆಂಡತಿ ತಗೊಂಡು ನೀ ರಾಜಭಾರ ಮಾಡಕತ್ತೀಯಪ್ಪ ಅಂತಂದ್ರ ನಿನ್ನ ಕಣ್ಣಿದ್ರಿಗೆ ನಾನು ನೀನ್ ಹೇಳ್ತಿ ಹೋಯ್ತೀನಿ ಅಂತ ಜಕ್ಕೊಂಡು ಹೋಗ್ಯ. ಅಲ್ಲಿ ಆಗಿದ್ದು ಈ ಘಟನೆ ಅದ್ರಿ? ಆಗಿದ್ದು ಈ ಘಟನೆ ಅದೇವ ತಾಯಿ? ಹೌದಲ್ರಿ ಸರ್? ಅದಕ್ಕ ರಾಮಾಯಣ
ಬಾಳ ಓದ್ಬೇಕು ಕಂಡಿದಿ. ನಿನಗೆ ಏನಾರ ಸಂಶಯ ಇತ್ತಂದ್ರೆ ಇದ್ರ ಮುಂದೆ ಬೇರೆ ಹೇಳಿ ಯಾರು ಹೌದಲ್ರಿಪ್ಪ. ತಪ್ಪಿತ್ತಂದ್ರೆ ಹೇಳ್ಬೇಕು. ತಪ್ಪಿತ್ತಂದ್ರೆ ಹೇಳ್ಬೋದು. ಹೌದೌದ್ರಿ ಸರ್. ಅದಕ್ಕೆ ಇದು ಸಂಕ್ಷಿಪ್ತ ಮುಗಿದ ವಿಷಯ ಬಹಳ ದೊಡ್ಡದಿನ್ನ. ಹೌದಲ್ರಿಪ್ಪ. ಯಾಕಂದ್ರೆ ಈ ವಿಷಯ ಇದು ಒಂದೇ ವಿಷಯನೇ ಪೂರ್ಣ ಹೇಳಿದ್ರು ಹೇಳ್ತೀವಿ ನಾವು. ರಾಮಾಯಣ ಓದೋರದೀವಿ. ಹೌದಲ್ರಿಪ್ಪ. ಹಂಗೆ ತಿಳ್ಕೊಳ್ಳ ನೀನು ಸುಮ್ ಶಾರ್ಟ್ಕಟ್ನಾಗ ಮುಗಿಸಿದಿಲ್ಲ. ಯಾಕಂದ್ರೆ ಟೈಮ್ ಅಭಾವದ ದೈವ ಪಂಚ ಆಗಬಾರ್ದು. ಹೌದಲ್ರಿ. ಹೌದು. ನಾವು ವಾದಿಪದ ಆಡ್ತೇವೆ, ಇವ್ರು ಬರೀ ಮಾತಾಡಕತ್ತಾರ ಹಿಂಗ ಆಗಬಾರ್ದು. ಹೌದ್ರಿ ಸರ್. ಅದಕ್ಕೆ ಸುಮ್ ಚುಟಕ ಅದಕ್ಕೆ ಮುಂದೆ ಹಾಕ್ತವ ನಿಮ್ಮ ಅಕ್ಕನ ಮ್ಯಾಗ. ಹೌದಲ್ರಿಪ್ಪ. ಅಕ್ಕ ಬಹಳ ಶಾಣಿಕ್ಯದಲ್ಲ. ಈಗ ಅಕ್ಕ ಗೊತ್ತೊಂಡು ನಿನಗ ಮಗಳು ಬರ್ತೀನಿ ಅಂದಾಳೆ. ಈಗ ನಮ್ಮ ಮಗಳನ್ನ ಮಾಡ್ಕೊಂಡು ಅವ್ರ ಮನೆಯಾಗಿರ್ತೇವೆ, ಸಣ್ಣ ಕರ್ಕೊಂಡು ಬರ್ತೇವೆ, ನಾವು ನೋಡ್ತೇವೆ. ಅಲ್ಲಿ ಸರ್ ಅಕ್ಕಗ ನೀವೊಂದೇನ್ರ ಪ್ರಶ್ನೆ ಹಾಕಂತೇನು ಓರಿ ಅಕ್ಕಗ ನೀವೊಂದೇನ್ರ ಏನ್ ಹಾಕುವಂತ ಪ್ರಶ್ನೆ ಏನಿಲ್ಲ. ಹೌದು. ಯಾಕಂದ್ರ ಏನಾಯ್ತ್ರಿ ಸರ್? ಏನಾಗ್ಯದ ಮಾತಪ್ಪ ಅಂತ ಕೇಳಿದ್ರೆ, ಈಗ ಸುಗ್ರೀವ ವಾಲಿ ಅಕ್ಕವರು ಅವ್ರು ಸುದ್ದಿ ತೆಗೆದಿದ್ರು. ಹೌದಲ್ರಿಪ್ಪ. ಈಗ ನಾವು ಏನಾರ ಪ್ರಶ್ನೆ ಹಾಕ್ಬೇಕಂದ್ರೆ ವಾಲಿ ಹಾಕಲಪ್ಪ ನೀವೊಂದು. ವಾಲಿ ಹೆಂಡತಿ ಹೆಸರೇನು? ವಾಲಿ ಹೆಂಡತಿ ಹೆಸರೇನು? ಈ ಪ್ರಶ್ನೆ ಅಕ್ಕಾಗ. ಈ ಪ್ರಶ್ನೆ ಅಕ್ಕ ಹೇಳ್ತಲ್ಲ. ವಾಲಿ ಹೆಂಡತಿ ಹೆಸರು ಹೇಳ್ಬೇಕು. 20-30 ವರ್ಷ ಬದಲಾದಾಗ ಸೇವಾ ಮಾಡ್ಕೊತ ಬಂದಾಳ. ಅನುಭವ ಬಹಳ ಆಗ್ಯದ. ಬಹಳ ಓದ್ಯಾಳ. ಹೌದಲ್ರಿಪ್ಪ. ಹೇಳ್ತಾಳ, ಒಳ್ಳೆ ಹೇಳ್ತಾಳ. ಇದು ಸಣ್ಣ ಕ್ವಶನ್ ಬಹಳ ಚಂದ ಹೇಳ್ತಾಳ. ವಾಲಿ ಹೆಂಡತಿ ಹೆಸರೇನು? ಹೆಸರೇನು? ಹೌದ್ರಿ ಸರ್. ಹೇಳ್ತಾಳ್ರಿಪ್ಪ.